The next question, electronic configuration of transition element X in +3 oxidation state is argon 18 3d5. What is the atomic number anta kelidare. So the question is very simple. Adu element ಏನಿದೆ that belong to the D block element and its oxidation state is +3 ಅಂದ್ರೆ ಅದು 3 electron ಕಳ್ಕೊಂಡಿದೆ ಅಂತ. They are asking that what is the atomic number ಅಂತ ಕೇಳ್ತಾ ಇದ್ದಾರೆ. So argon 18 ಇದೆ that belong to the D block. D orbital ಅಲ್ಲಿ 5 orbitals ಇದೆ plus 3 electrons. Add ಮಾಡ್ರೆ ಎಷ್ಟು ಬರುತ್ತೆ ನೋಡಿ, 18 plus 5 23 plus 3 is 26. Option B is the right answer. Let's see next question. Which of the following is homoleptic complex? Homoleptic complex ಅಂದ್ರೆ ಏನು? ಒಂದೇ ತರ ಇರುವಂತ ಲಿಗ್ಯಾಂಡ್ ಒಂದೇ ತರ ಇರಬೇಕು. ಸೆಂಟ್ರಲ್ ಮೆಟಲ್ ಆಟಮ್ಗೆ ನೋಡಿ, ಇಲ್ಲಿ ಕ್ರೋಮಿಯಂ ಆಟಮ್ಗೆ H2O ಅಂತ ಒಂದು ಲಿಗ್ಯಾಂಡ್ ಇದೆ, ಕ್ಲೋರಿನ್ ಅಂತ ಒಂದು ಲಿಗ್ಯಾಂಡ್. ದೇರ್ ಇಸ್ ಟೂ ಟೈಪ್ ಆಫ್ ಲಿಗ್ಯಾಂಡ್ ಆಯ್ತು. ಇಲ್ಲಿ ಪ್ಲಾಟಿನಮ್ ಅಲ್ಲಿ ಅಮೋನಿಯಾ ಅಂತ ಒನ್ ಟೈಪ್ ಇದೆ, ಇನ್ನೊಂದು ಕ್ಲೋರಿನ್ ಅಂತ ಎರಡು ಟೈಪ್ ಇದೆ. ಹಿಯರ್ ಇಸ್ ಆಲ್ಸೋ ಟೂ ಟೈಪ್ ಆಫ್ ಲಿಗ್ಯಾಂಡ್. ಆಪ್ಷನ್ ಡಿ ನೋಡಿ, ಇಲ್ಲಿ ಅಮೋನಿಯಾ ಇದೆ, NO2 ಇದೆ. ಹಿಯರ್ ಇಸ್ ಆಲ್ಸೋ ಟೂ ಟೈಪ್. ಹೋಮೋ ಅಂದ್ರೆ ಒಂದೇ ಟೈಪ್ ಇರಬೇಕು. Here the only one type, the central metal atom is cobalt and all the 6 ligands are ammonia only. Hence option C is the right answer. And next question, the complex PET OH twice NH3 4 times SO2 is treated with barium chloride solution. 1 mole of barium sulfate is formed. The primary and secondary valency of platinum in the complex. So ಈ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಪ್ಲಾಟಿನಮ್ದು ಪ್ರೈಮರಿ ಮತ್ತೆ ಸೆಕೆಂಡರಿ ವೇಲೆನ್ಸಿನ ಕೇಳ್ತಾ ಇದ್ದಾರೆ. ಪ್ರೈಮರಿ ಅಂಡ್ ಸೆಕೆಂಡರಿ ವೇಲೆನ್ಸಿನ. ಸೊ ಕ್ವಶನ್ ಅಲ್ಲಿ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಹಾಕಬೇಕಿತ್ತು, ಕ್ವಶನ್ ಅಲ್ಲಿ ಹಾಕಿಲ್ಲ, ಪ್ರಿಂಟಿಂಗ್ ಸಮ್ ಎರರ್ ಆಗಿದೆ. ಸೊ ಏನ್ ಹೇಳ್ತಿದ್ದಾರೆ, ಈ ಸಾಲ್ಟ್ ಬೇರಿಯಂ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದ್ರೆ ಏನ್ ಬರುತ್ತೆ ಪ್ರಾಡಕ್ಟ್, ಬೇರಿಯಂ ಸಲ್ಫೇಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಈ SO4 ವಿಲ್ ಚೇಂಜಸ್ ಟು ಬೇರಿಯಂ ಕ್ಲೋರೈಡ್ ಜೊತೆ ಇಟ್ ವಿಲ್ ಕನ್ವರ್ಟೆಡ್ ಆಸ್ ಬೇರಿಯಂ ಸಲ್ಫೇಟ್ ತರ ಕನ್ವರ್ಟ್ ಆಗ್ತಾ ಇದೆ. ಫಸ್ಟ್ ವಿಲ್ ಸಿ ದಟ್ ಆಕ್ಸಿಡೇಷನ್ ನಂಬರ್ ನ ಫೈಂಡ್ ಔಟ್ ಮಾಡೋಣ. Primary and secondary valency. Primary valency is nothing but its oxidation state. Let us write the platinum OH twice, NH3 4 times, SO4. So ಇದು split ಆದಾಗ ಏನಾಗುತ್ತೆ, it will dissociated into SO4 2 minus ಇದ್ರೆ the charge will be +2. So we have to find out its oxidation number. Platinum do X ಗೊತ್ತಿಲ್ಲ, plus hydroxide ಏನಿದೆ, so there are 2 OH, ಅದರ ಚಾರ್ಜ್ -1, plus 4 ammonia ligand, ಅದರದು 0 ಇದೆ ಚಾರ್ಜ್, which is equated to +2. Then we should simplify this equation. X -2 which is equal to +2. X -2 RHS transfer ಆದರೆ +2 and it will become +2, that will become +4. +4 ಯಾವ್ದಿದೆ, +4 or 4, ಆಪ್ಷನ್ ಡಿ ನಲ್ಲಿ ಮಾತ್ರ ಇದೆ, that is primary valency. ಇದೊಂದೇ ಸಾಕು, we can able to mark. ಸಮ್ ಟೈಮ್ ಯಾರ ಆಪ್ಷನ್ ಅಲ್ಲಿ 4 ಬೇರೆನೂ ಕೊಟ್ಟಿದ್ರೆ we have to find out its ಕೋಆರ್ಡಿನೇಷನ್ ನಂಬರ್ ಆಲ್ಸೋ. ಕೋಆರ್ಡಿನೇಷನ್ ನಂಬರ್ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ನೋಡಿ, ಇಲ್ಲಿ ಲಿಗ್ಯಾಂಡ್ ನ ಕೌಂಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಸೊ 2 plus 4 will be 6. That is its coordination number. Option D is the right answer. Next question is halo alkane chapter ಇಂದ ಬಂದಿದೆ. Ethylene diene chloride is an vicinal dihalide, geminal dihalide, allylic halide, vinylic halide ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಆನ್ಸರ್ ನ ಮಾರ್ಕ್ ಮಾಡಬೇಕಾದ್ರೆ we should know all the 4 dihalides. ಇದು ಕ್ಲಾಸಿಫಿಕೇಶನ್ ಆಫ್
halogen ಅಲ್ಲಿ ಬರುತ್ತೆ. So we will see how the vicinal dihalide is. Vicinal dihalide ಅಂದ್ರೆ ಹೇಗಿರುತ್ತೆ? Let me see the structure. ವಿಸಿನಲ್ ಡೈಹ್ಯಾಲೈಡ್ ಅಂದ್ರೆ ಅಕ್ಕಪಕ್ಕ ಇರೋ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದ್ರೆ, ಹ್ಯಾಲೋಜನ್ ಅಟ್ಯಾಚ್ ಆಗಿದ್ರೆ ವಿ ಕಾಲ್ ಇಟ್ ಆಸ್ ವಿಸಿನಲ್ ಡೈಹ್ಯಾಲೈಡ್ ಅಂತ ಹೇಳ್ತೀವಿ. ವಿಸಿನಲ್ ಡೈಹ್ಯಾಲೈಡ್ ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿರ್ಬೇಕು. ಅದೇ ಜೆಮಿನಲ್ ಡೈಹ್ಯಾಲೈಡ್ ಅಂದ್ರೆ ಒಂದೇ ಕಾರ್ಬನ್ಗೆ ಏನಾಗಿರ್ಬೇಕು, ಹ್ಯಾಲೋಜನ್ ಅಟ್ಯಾಚ್ ಆದ್ರೆ ಜೆಮಿನಲ್ ಡೈಹ್ಯಾಲೈಡ್ ಅಂತ ಹೇಳ್ತೀವಿ. ಅಲಿಲಿಕ್ ಡೈಹ್ಯಾಲೈಡ್ ಅಂದ್ರೆ ಹೇಗಿರುತ್ತೆ? ಅಲಿಲಿಕ್ ಡೈಹ್ಯಾಲೈಡ್ ಕಾರ್ಬನ್ ಟು ಕಾರ್ಬನ್ ಮಧ್ಯ ಡಬಲ್ ಬಾಂಡ್ ಇರಬೇಕು. ಆ ಡಬಲ್ ಬಾಂಡ್ ಇಂದ ಇನ್ನೊಂದು ಕಾರ್ಬನ್, ಆ ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿರ್ಬೇಕು. ಅಂದ್ರೆ ಈ ಕಾರ್ಬನ್ sp3 ಹೈಬ್ರಿಡ್ ಕಾರ್ಬನ್ ಆಟಮ್ ಆಗಿರ್ಬೇಕು. ಸೊ ಅದ್ರ ನೆಕ್ಸ್ಟ್ ಅಡ್ಜಸೆಂಟ್ ಅಲ್ಲಿ ಏನಾಗಿರುತ್ತೆ, ದಟ್ ಈಸ್ ಅನ್ sp2 ಹೈಬ್ರಿಡ್ ಕಾರ್ಬನ್ ಆಟಮ್ ಇರಬೇಕು. ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್, ಅದಕ್ಕೆ ಇಮಿಡಿಯೇಟ್ ಕಾರ್ಬನ್ ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದ್ರೆ ವಿ ಕಾಲ್ ಇಟ್ ಆಸ್ ಅಲಿಲಿಕ್, ಅಲಿಲಿಕ್ ಹ್ಯಾಲೈಡ್ ಅಂತ ಹೇಳ್ತೀವಿ. ಒಂದೇ ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದ್ರೆ ಅದನ್ನ ಜೆಮ್ ಡೈಹ್ಯಾಲೈಡ್ ಅಂತೀವಿ. ಅಕ್ಕಪಕ್ಕ ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆದ್ರೆ ವಿಸಿನಲ್ ಡೈಹ್ಯಾಲೈಡ್ ಅಂತೀವಿ. ವಿನೈಲಿಕ್ ಡೈಹ್ಯಾಲೈಡ್ ಅಂದ್ರೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ಗೆನೆ ಹ್ಯಾಲೋಜನ್ ಅಟ್ಯಾಚ್ ಆಗಿದ್ರೆ, ಹ್ಯಾಲೋಜನ್ ಅಟ್ಯಾಚ್ ಆಗಿದ್ರೆ ಅದನ್ನ ನಾವು ವಿನೈಲಿಕ್ ಹ್ಯಾಲೈಡ್ ಅಂತ ಹೇಳ್ತೀವಿ. ದಿಸ್ ಈಸ್ ವಿನೈಲಿಕ್ ಹ್ಯಾಲೈಡ್, ವಿನೈಲಿಕ್ ಹ್ಯಾಲೈಡ್. ಈಗ ಕೊಟ್ಟಿರುವಂತ ಮಾಲಿಕ್ಯೂಲ್ ಏನಿದೆ, ಲೆಟ್ ಅಸ್ ರೈಟ್ ದ ಸ್ಟ್ರಕ್ಚರ್. ಇಥಿಲೀನ್ ಡೈಈನ್, ಇಥಿಲೀನ್ ಡೈಈನ್ ಎರಡು ಕಾರ್ಬನ್ ಆಟಮ್ ಇದೆ. ಎರಡು ಕಾರ್ಬನ್ ಆಟಮ್ ಗೆ ಡೈಈನ್ ಕ್ಲೋರೈಡ್ ಇದೆ, ಎರಡು ಕ್ಲೋರಿನ್ ಆಟಮ್ ಇದೆ. ಸಿ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಿದ್ರೆ H3 ಆಗತ್ತೆ, ಇದ್ರ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಿದ್ರೆ ಹೈಡ್ರೋಜನ್ ಆಗುತ್ತೆ. ಇಥಿಲೀನ್ ಡೈಈನ್ ಕ್ಲೋರೈಡ್ ನೋಡಿ ಯಾವ ತರ ಇದೆ, ಒಂದೇ ಕಾರ್ಬನ್ಗೆ ಎರಡು ಹ್ಯಾಲೋಜನ್ ಅಟ್ಯಾಚ್ ಆಗಿದೆ ಅಂದ್ರೆ ಏನಾಗಿದೆ ಇದು, ಇಟ್ ಈಸ್ ಎ ಜೆಮಿನಲ್ ಡೈಹ್ಯಾಲೈಡ್. ನೆಕ್ಸ್ಟ್ ಕ್ವಶನ್, ಚೂಸ್ ದ ಕಾಂಪೌಂಡ್ ವಿಚ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಫಿನಾಲ್. ಅಸಿಡಿಕ್ ಗಿಂತ ಯಾವುದು, ಫಿನಾಲ್ ಗಿಂತ ಯಾವುದು ಜಾಸ್ತಿ ಸ್ಟ್ರಾಂಗ್ ಆಸಿಡ್, ಮೋರ್ ಅಸಿಡಿಕ್ ಅಂತ ಕೇಳಿದ್ದಾರೆ. ವಿಚ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಫಿನಾಲ್. ಸೊ ಕೊಟ್ಟಿರೋ ಆಪ್ಷನ್ ಅಲ್ಲಿ ಫಿನಾಲ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ಆಲ್ಕೋಹಾಲ್, ನೀವು ಆಲ್ರೆಡಿ ಥಿಯರಿನಲ್ಲಿ ಓದಿದ್ದೀರಾ ಇದನ್ನ. ಆರ್ಥೋಮೆಥಾಕ್ಸಿಫಿನಾಲ್, ಆರ್ಥೋನೈಟ್ರೋಫಿನಾಲ್, ಆರ್ಥೋಮಿಥೈಲ್ಫಿನಾಲ್. ಸೊ ಆಪ್ಷನ್ ಅಲ್ಲಿ ನೈಟ್ರೋ ಗ್ರೂಪ್ ಇದ್ರೆ ದಟ್ ಈಸ್ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್, ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಇದೆ ಅಂದ್ರೆ ದೇ ವಿಲ್ ಆಕ್ಟಿವೇಟ್ ದ ಮಾಲಿಕ್ಯೂಲ್ ಅಂಡ್ ಇಟ್ ಬಿಕಮ್ ಮೋರ್ ಅಸಿಡಿಕ್, ಮೋರ್ ಅಸಿಡಿಕ್ ಆಗಿ ಬಿಹೇವ್ ಮಾಡುತ್ತೆ ವೆನ್ ದೇರ್ ಇಸ್ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಇದ್ರೆ. ಸೊ ಆಪ್ಷನ್ ಅಲ್ಲಿ ಏನಾದ್ರು ಪ್ಯಾರಾನೈಟ್ರೋಫಿನಾಲ್ ಇತ್ತು ಅಂದ್ರೆ ವಿ ಹ್ಯಾವ್ ಟು ಮಾರ್ಕ್ ದಟ್ ಆನ್ಸರ್, ಆಪ್ಷನ್ ನ ಮಾರ್ಕ್ ಮಾಡಬೇಕಾಗತ್ತೆ. ಬಟ್ ಈ ಕೊಟ್ಟಿರೋ ಆಪ್ಷನ್ ಅಲ್ಲಿ ಆರ್ಥೋನೈಟ್ರೋಫಿನಾಲ್ ಇದೆ. ಸೊ ಇದಕ್ಕಿಂತ ಸ್ಟ್ರಾಂಗ್ ಆಸಿಡ್ ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವುದು ಇಲ್ಲ, ಹಾಗಾಗಿ ಇರೋದ್ರಲ್ಲಿ ಬೆಸ್ಟ್ ಸೂಟಬಲ್ ಆಪ್ಷನ್ ಇಸ್ ಆರ್ಥೋನೈಟ್ರೋಫಿನಾಲ್. Let's see the next question. Which of the following on oxidation gives ketone? Ketone ಆಕ್ಸಿಡೇಷನ್ ಆದಾಗ ಯಾವ್ದು ಕೊಡುತ್ತೆ ಅಂತ ಕೇಳ್ತಿದ್ದಾರೆ. Which of the following on oxidation gives ketone? ಯೂಶುವಲಿ ನಾವು ಆಕ್ಸಿಡೇಷನ್ ಮಾಡ್ತಾ ಇದೀವಿ ಅಂದ್ರೆ ಆಕ್ಸಿಡೇಷನ್ ಯಾವಾಗ ಮಾಡ್ತೀವಿ, ಯೂಶುವಲಿ ಆಲ್ಕೋಹಾಲ್, ಆಲ್ಕೋಹಾಲ್ ನ ಜನರಲಿ ವಿ ಗೋಯಿಂಗ್ ಟು ರೈಟ್ ಇಟ್ ಆಸ್ ROH. ಇನ್ನ ಆಕ್ಸಿಡೇಷನ್ ಮಾಡಿದ್ರೆ ದಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು RCHO ಆಲ್ಡಿಹೈಡ್. ಮತ್ತೆ ಇದನ್ನ ಫರ್ದರ್ ಆಕ್ಸಿಡೇಷನ್ ಮಾಡಿದ್ರೆ ವಿ ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಆಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡ್ತೀವಿ. ಯಾವಾಗ, ಇಫ್ ಯು ಆರ್ ಯೂಸಿಂಗ್ ಎ
ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದಾಗ ಈ ತರ ಆಗತ್ತೆ. ಅದೇನೆ ಇಫ್ ಯು ಆರ್ ಟೇಕನ್ ಎ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ ತಗೊಂಡ್ರೆ, ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ ತಗೊಂಡ್ರೆ we can convert alcohol directly into carboxylic acid. ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್, ಟರ್ಷಿಯರಿ ಆಲ್ಕೋಹಾಲ್, ಆಲ್ ದೀಸ್ ಅಂತ ಇದೆ ಆಪ್ಷನ್ಸ್. ಕೀಟೋನ್ ಆಗಿ ಕನ್ವರ್ಟ್ ಆಗಬೇಕು. ಕೀಟೋನ್ ಆಗಿ ಕನ್ವರ್ಟ್ ಆಗೋದಕ್ಕೆ ಯಾವ ತರ ಆಲ್ಕೋಹಾಲ್ ಇರಬೇಕು ಅಂತ ಇದೆ. ಸೊ ಆಲ್ಕೋಹಾಲ್ ಅಲ್ಲಿ ದೇರ್ ಆರ್ 3 categories. We can say it as one is primary, secondary, tertiary. Primary alcohol ಅಂದ್ರೆ ಏನಿರಬೇಕು? See, this is the primary alcohol. OH is the functional group. ಎಲ್ಲಾದ್ರಲ್ಲೂ OH functional group ಇದೆ. That's why it is belong to the alcohol family. ಯಾವ functional group ಅಟ್ಯಾಚ್ ಆಗಿರೋ ಕಾರ್ಬನ್ ಗೆ if there is a 2 hydrogen atom ಇದ್ರೆ then we call it as primary. ಅದನ್ನ 1 ಡಿಗ್ರಿ ಅಂತಾನು ಹೇಳ್ತೀವಿ. ಅಟ್ಯಾಚ್ ಆಗಿರೋ ಫಂಕ್ಷನ್ ಗ್ರೂಪ್ ಕಾರ್ಬನ್ ಗೆ ಒಂದೇ ಒಂದು ಹೈಡ್ರೋಜನ್ ಅಟ್ಯಾಚ್ ಆಗಿದ್ರೆ ಅದನ್ನ ಸೆಕೆಂಡರಿ ಅಂತೀವಿ. ಯಾವುದು ಹೈಡ್ರೋಜನ್ ಅಟ್ಯಾಚ್ ಆಗಿಲ್ಲ ಅಂದ್ರೆ ನಾವು ಅದನ್ನ ಟರ್ಷಿಯರಿ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಸೊ ಯಾವ ಆಲ್ಕೋಹಾಲ್ ನಮ್ಗೆ ಕೀಟೋನ್ ಆಗಿ ಕನ್ವರ್ಟ್ ಆಗತ್ತೆ ಅಂದ್ರೆ ದಟ್ ಸೆಕೆಂಡರಿ ಆಲ್ಕೋಹಾಲ್. ಇಫ್ ಯು ಆರ್ ಟೇಕನ್ ಎ ಸೆಕೆಂಡರಿ ಆಲ್ಕೋಹಾಲ್ we can do the oxidation. ಯಾವ ತರ? have to use mild oxidizing agent. mild oxidizing agent ನ ಯೂಸ್ ಮಾಡಿದ್ರೆ we can convert into as ketone ಆಗಿ ಕನ್ವರ್ಟ್ ಮಾಡಬಹುದು. ಅದೇನೆ ನೀವು ಪ್ರೈಮರಿ ಆಲ್ಕೋಹಾಲ್ ತಗೊಂಡ್ರೆ we can convert into as aldehyde ಆಗಿ ಕನ್ವರ್ಟ್ ಮಾಡ್ತೀವಿ. aldehyde ಆಗಿ ಕನ್ವರ್ಟ್ ಆಗತ್ತೆ. ಅದೇ ಸೆಕೆಂಡರಿ ಆಲ್ಕೋಹಾಲ್ ತಗೊಂಡ್ರೆ that can be converted into as ketone ಆಗಿ ಕನ್ವರ್ಟ್ ಆಗತ್ತೆ. Next question. The reagent which does not react with both acetone and benzaldehyde. So I have to observe carefully. ಯಾವ್ದ್ರ ಜೊತೆ ರಿಯಾಕ್ಟ್ ಆಗಲ್ಲ ಅಂತ ಕೇಳ್ತಿದ್ದಾರೆ. ಯಾವುದು? ಅಸಿಟೋನು ಮತ್ತೆ ಬೆನ್ಸಾಲ್ಡಿಹೈಡ್. ಅಸಿಟೋನ್ ಈಸ್ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಕೀಟೋನ್. ಕೀಟೋನ್ ಫ್ಯಾಮಿಲಿಗೆ ಸೇರುತ್ತೆ. ಬೆನ್ಸಾಲ್ಡಿಹೈಡ್ ಆಲ್ಡಿಹೈಡ್ ಫ್ಯಾಮಿಲಿಗೆ ಸೇರುತ್ತೆ. So there are two different functional groups. So different families ಇರೋದ್ರಿಂದ you can remember or recall distinguish test for aldehydes and ketone ಅಂತ ಕಾನ್ಸೆಪ್ಟ್ ಇದೆ. ಅದು ರೀಕಾಲ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಟಾಲೆನ್ಸ್ ಸೊಲ್ಯೂಷನ್, ಫೆಲಿನ್ಸ್ ಸೊಲ್ಯೂಷನ್ ಅಂತ. ಏನ್ ಫೆಲಿನ್ಸ್ ಸೊಲ್ಯೂಷನ್ ಅಂದ್ರೆ ಏನು? ಇಟ್ ಈಸ್ ಎ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟರೇಟ್ ನ ಫೆಲಿಂಗ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೋಡಿಯಂ ಪೊಟ್ಯಾಷಿಯಂ tartarate. We call it as, ಇದನ್ನ ನಾವು ಕಾಮನ್ ಆಗಿ we call it as ಫೆಲಿಂಗ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಇನ್ನು ಮಿಕ್ಕಿರೋ ಸೋಡಿಯಂ ಹೈಡ್ರೋಜನ್ ಸಲ್ಫೈಡ್, ಫಿನೈಲ್ ಹೈಡ್ರಜಿನ್, ಗ್ರಿಗ್ನಾರ್ಡ್ ರಿಯೇಜೆಂಟ್ ಇದ್ಯಾವುದು ಕೂಡ ನಾವು ಡಿಸ್ಟಿಂಗ್ವಿಶ್ ಟೆಸ್ಟ್ ಅಲ್ಲಿ ಯೂಸ್ ಮಾಡೋದಿಲ್ಲ. ಕೀಟೋನ್ಗೆ ಇಫ್ ಯು ಆರ್ ರಿಯಾಕ್ಟ್ ಆಗ್ಬೇಕಾದ್ರೆ ಫಾರ್ ದ ಕೀಟೋನ್, for ketone usually it requires strong oxidizing agent. Strong oxidizing agent ಬೇಕಾಗತ್ತೆ. But filling solution is a mild oxidizing agent to form a carboxylic acid. ಈ ketone ಏನ ಕನ್ವರ್ಟ್ ಆಗೋದಕ್ಕೆ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗೋದಕ್ಕೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗೋದಕ್ಕೆ ಇಟ್ ರಿಕ್ವೈರ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಬೇಕು. For the benzaldehyde, if you are taken for benzaldehyde ತಗೊಂಡ್ರೆ ಅಂದ್ರೆ ಬೆನ್ಸಿನ್ ರಿಂಗ್ ಗೆ ಆಲ್ಡಿಹೈಡ್ ಗ್ರೂಪ್. This is the structure of benzaldehyde. Benzaldehyde is an aromatic aldehyde. There is a lack of alpha hydrogen. Alpha hydrogen illa illi. So it cannot form an enoate ಅಥವಾ ಕಾರ್ಬಾಕ್ಸಿಲಿಕ್ ಆಸಿಡ್ ಇದು ಕನ್ವರ್ಟ್ ಮಾಡೋದಿಲ್ಲ. ಬೆನ್ಸಾಲ್ಡಿಹೈಡ್ when you are treating with ಫೆಲಿಂಗ್ ಸೊಲ್ಯೂಷನ್ ಜೊತೆ ಟ್ರೀಟ್ ಮಾಡಿದ್ರೆ ಎರಡರಲ್ಲೂ ಕೂಡ we can see that there is no reaction ಆಗೋದಿಲ್ಲ. ಅವ್ರು ಕೇಳ್ತಿರೋದು ಅದೇನೆ, the reagent which does not react ಅಂತ ಹೇಳ್ತಾರೆ. ಯಾವ ಜೊತೆ ರಿಯಾಕ್ಟ್ ಆಗಲ್ಲ ಅಂತ. That solution is Felling's solution. Option C is the right answer. Next question. Which of the following is the strong
ಸ್ಟ್ರಾಂಗೆಸ್ಟ್ ಆಸಿಡ್ ಯಾವುದು ತುಂಬಾ ಸ್ಟ್ರಾಂಗ್ ಆಸಿಡ್ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವುದು ಸ್ಟ್ರಾಂಗೆಸ್ಟ್ ಆಸಿಡ್ ಅಂತ ಕೇಳ್ತಾ ಇದ್ದಾರೆ. ಯಾವುದು CH3COOH, BrCH2COOH, ClCH2COOH, ICH2COOH. ಇದಕ್ಕೆ ನಮಗೆ ಗೊತ್ತಿರಬೇಕು ಸಮ್ ಒಂದು ಟೇಬಲ್ ಕೊಟ್ಟಿದ್ದೀನಿ ಇಲ್ಲಿ. pKa ವ್ಯಾಲ್ಯೂ ಯಾವುದಕ್ಕೆ ಕಮ್ಮಿ ಇರುತ್ತೋ which one of the solution has less pKa value, ಯಾವುದರಲ್ಲಿ pKa ವ್ಯಾಲ್ಯೂ ಕಮ್ಮಿ ಇರುತ್ತೋ ಅದು ಮೋರ್ ಅಸಿಡಿಕ್ ಆಗಿರುತ್ತೆ. ಇಟ್ ಈಸ್ ಮೋರ್ ಅಸಿಡಿಕ್ ಆಗಿರುತ್ತೆ. one which is having less pKa having more acidic in the nature. Observe ಮಾಡಿ trichloroacetic acid Cl3COH is 0.64. ಅದಾದ್ಮೇಲೆ Cl2CHCOH its pKa value is 1. Sorry, ಕೊಟ್ಟಿರೋದು ClCH2 its value is 2.87. its pKa value is 2.87. Observe for 3.17 ICH2COH BrCH2COH pKa value 2.90. CH3COH 4.76. ಸರ್ ಇದು ಎಲ್ಲ ನಂಬರ್ ನೆನ್ಪಿಟ್ಕೊಬೇಕಾದ್ರೆ ಜಸ್ಟ್ ಯು ಲುಕ್ ಅಟ್ ಸಮ್ ಟೇಬಲ್ ಒಂದ್ಸತಿ ಅಬ್ಸರ್ವ್ ಮಾಡಿದ್ರೆ ಸಾಕು. ನಂಬರ್ ಏನ್ ಕೇಳೋದಿಲ್ಲ. ಐದರ್ ದೇ ಮೇ ಆಸ್ಕ್ ಯು 4 ವ್ಯಾಲ್ಯೂ pKa ವ್ಯಾಲ್ಯೂ ಕೊಟ್ಬಿಟ್ಟಿದ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಾರು ಬರೀರಿ, ಡಿಕ್ರೀಸಿಂಗ್ ಆರ್ಡರ್ ಅಲ್ಲಾರು ಬರೀರಿ ಅಂತ ಕೇಳ್ಬೋದು. ಆಗ ನಮ್ಗೆ ಈ ರಿಲೇಶನ್ಶಿಪ್ ಗೊತ್ತಿರಬೇಕು. pKa ಮತ್ತೆ ಅಸಿಡಿಕ್ ದೇ ಆರ್ ಇನ್ವರ್ಸ್ಲಿ ರಿಲೇಶನ್ಶಿಪ್. pKa ಜಾಸ್ತಿ ಇತ್ತು ಅಂದ್ರೆ ದಟ್ ಅಸಿಡಿಕ್ ಕ್ಯಾರೆಕ್ಟರ್ ಈಸ್ ಲೆಸ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದಕ್ಕೆ ಲೀಸ್ಟ್ ನಂಬರ್ ಇದೆ ನೋಡಿ 2.87. 2.87 ಇದೆ. ಸೊ ಆಪ್ಷನ್ ಸಿ ಇಸ್ ದ ಸ್ಟ್ರಾಂಗೆಸ್ಟ್ ಆಸಿಡ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಟರ್ಷಿಯರಿ ಅಮೈನ್? ಟರ್ಷಿಯರಿ ಅಮೈನ್ ಅಂದ್ರೆ ಏನು ಗೊತ್ತಿರಬೇಕು ನನಗೆ. ಅಮೋನಿಯಾ ಇಂದ we know that ಅಮೋನಿಯಾಗೆ there are 3 hydrogen atoms which is attaches. ಆ ಹೈಡ್ರೋಜನ್ ಆಟಮ್ ನ ರೀಪ್ಲೇಸ್ ಮಾಡಿ ಬೇರೆ ಯಾವ್ದಾದ್ರು ಇಲ್ಲಿರೋ 3 ಹೈಡ್ರೋಜನ್ ರೀಪ್ಲೇಸ್ ಮಾಡಿ ಆರ್ ಡ್ಯಾಶ್ ಇನ್ನೊಂದು ಆರ್ ಬಂತು ಅಂದ್ರೆ ದಟ್ ವಿ ಕಾಲ್ ಇಟ್ ಆಸ್ ಟರ್ಷಿಯರಿ ಅಮೈನ್ ಅಂತ ಹೇಳ್ತೀವಿ. ಟರ್ಷಿಯರಿ ಅಮೈನ್ ಅಂತ ಹೇಳ್ತೀವಿ. ಈಗ ಇದರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಟರ್ಷಿಯರಿ ಅಮೈನ್ ಅಂತ ಕೇಳ್ತಾ ಇದ್ದಾರೆ. Just a minute. Let us write the structure of this thing. 1-methyl cyclohexyl amine. cyclohexyl ಅಂದ್ರೆ ಹೇಗಿರುತ್ತೆ ಸ್ಟ್ರಕ್ಚರ್? ಒಂದು ಸೈಕ್ಲಿಕ್ ಗ್ರೂಪ್ cyclohexyl ಬರೆಯೋಣ. 1-methyl ಒಂದೇ ಕಾರ್ಬನ್ಗೆ ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. 1-methyl cyclohexyl amine NH2. ಆಮೇಲೆ ಆಪ್ಷನ್ ಬಿ ಟ್ರೈಇಥೈಲ್ ಅಮೈನ್. ಟ್ರೈಇಥೈಲ್ ಅಮೈನ್ ಹೇಗಿದೆ ಸ್ಟ್ರಕ್ಚರ್? ಈಥೈಲ್ ಅಮೈನ್ C2H5 ಥ್ರೈಸ್. ಟ್ರೈಇಥೈಲ್ ಅಮೈನ್ ನೋಡಿ, ನೈಟ್ರೋಜನ್ ನ 3 ಕಡೆ C2H5 C2H5. ಈ ನೈಟ್ರೋಜನ್ ಯಾರು ಡೈರೆಕ್ಟ್ ಹೈಡ್ರೋಜನ್ ಅಟ್ಯಾಚ್ ಆಗಿಲ್ಲ. ಟರ್ಷಿಯರಿ ಅಮೈನ್. ಸೊ ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ಹೇಗಿರುತ್ತೆ ಸ್ಟ್ರಕ್ಚರ್? ಟರ್ಷಿಯರಿ ಬ್ಯೂಟೈಲ್ ಅಮೈನ್ ಆಪ್ಷನ್ ಸಿ ನೋಡಿ ಹೇಗಿರುತ್ತೆ ಸ್ಟ್ರಕ್ಚರ್. ಟರ್ಷಿಯರಿ ಬ್ಯೂಟೈಲ್ ಅಮೈನ್ ಗೆ ದಿಸ್ ಈಸ್ ದ ಟರ್ಷಿಯರಿ ಕಾರ್ಬನ್, ಅದಕ್ಕೆ ಅಮೈನ್ ಅಟ್ಯಾಚ್ ಆಗಿದೆ. ದಿಸ್ ಈಸ್ ಅಮೈನ್. N-methyl ethanamine ಹೇಗಿರುತ್ತೆ? N-methyl ethanamine ಅಂದ್ರೆ ದಿಸ್ ಇಸ್ ದ ಸ್ಟ್ರಕ್ಚರ್ CH3 CH2 NH CH3. ಈಗ ಅಬ್ಸರ್ವ್ ಮಾಡಿ, ಯಾವ 4 ಸ್ಟ್ರಕ್ಚರ್ ಅಲ್ಲಿ ನೈಟ್ರೋಜನ್ಗೆ
0 ಹೈಡ್ರೋಜನ್ ಅಟ್ಯಾಚ್ ಆಗಿರ್ಬೇಕು. ಸೊ ಈ ಅದರಲ್ಲಿ 2 ಹೈಡ್ರೋಜನ್ ಇದೆ, ಇದರಲ್ಲಿ 1 ಹೈಡ್ರೋಜನ್ ಇದೆ, ಇದರಲ್ಲಿ 2 ಹೈಡ್ರೋಜನ್ ಇದೆ. ಆಪ್ಷನ್ ಬಿ ನಲ್ಲಿ ಸೊ ದೇರ್ ಇಸ್ 0 ಹೈಡ್ರೋಜನ್, hence the answer is option B, triethylamine. Next question. During diazotization of nitrous acid ನ diazotization ಮಾಡ್ತಿದ್ದೀವಿ, is produced in the reaction mixture by the reaction of NaNO2HCl, NaNO3HCl, NaNO2HNO3 and NaNO3HNO2 ಅಂತ ಹೇಳ್ತಿದ್ದಾರೆ. ಸೋಡಿಯಂ ನೈಟ್ರೇಟ್ ಈ ಡೈಅಜೋಟೈಸೇಷನ್ ರಿಯಾಕ್ಷನ್ ಆಗಬೇಕಾದ್ರೆ ಯೂಶುವಲಿ ಅಟ್ ಐಸ್ ಕೋಲ್ಡ್ ವಾಟರ್ ಅಥವಾ ಟೆಂಪರೇಚರ್ ಏನಾಗಿರ್ಬೇಕು 0 to 5 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮಾಡ್ತೀವಿ. ಅಂಡ್ ದ pH ಈಸ್ ಬಿಟ್ವೀನ್, pH ಏನಾಗಿರ್ಬೇಕಪ್ಪ ಅಂದ್ರೆ ದ ವ್ಯಾಲ್ಯೂ ಈಸ್ ಬಿಟ್ವೀನ್ 1 to 2 ನಲ್ಲಿ ಇರಬೇಕು. ಸೊ ಸೋಡಿಯಂ ನೈಟ್ರೇಟ್ ಅಂಡ್ ಡೈಲ್ಯೂಟ್ HCl ಇವೆಲ್ಲ ಡೈಅಜೋಟೈಸೇಷನ್ ರಿಯಾಕ್ಷನ್ ಎಲ್ಲ ಬರ್ದಿರೋ ಬೆಂಜೀನ್ ಡೈಸೋನಿಯಂ ಕ್ಲೋರೈಡ್, ವಿ ಗೋಯಿಂಗ್ ಟು ಯೂಸ್ sodium nitrate NaNO2 and HCl is a direct question. And the next question, the bases that are common in both DNA and RNA, DNA ಮತ್ತೆ RNA ನಲ್ಲಿ ಕಾಮನ್ ಆಗಿರೋ ಯಾವುದು bases? There are two type of bases, purine bases and pyrimidine bases. ನೋಡಿ ಇಲ್ಲಿ ಸ್ಟ್ರಕ್ಚರ್ ನೋಡಿದ್ರೆ this is the, ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಅಬ್ಸರ್ವ್ ಹಿಯರ್, ಇಲ್ಲಿ ಕೊಟ್ಟಿರೋ ಸ್ಟ್ರಕ್ಚರ್ RNA ದು, ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಇರೋದು DNA ದು. ಈ ಕಡೆ ನೋಡಿ ಅಬ್ಸರ್ವ್ ಮಾಡಿ, ಸೈಟೋಸಿನ್, ಸೈಟೋಸಿನ್ DNA ಯಲ್ಲೂ ಇದೆ, RNA ಯಲ್ಲೂ ಇದೆ. ಗುವಾನೈನ್ RNA ಯಲ್ಲೂ ಇದೆ, DNA ಯಲ್ಲೂ ಇದೆ. ಅಡಿನೈನ್ RNA ಯಲ್ಲೂ ಇದೆ, DNA ನಲ್ಲೂ ಇದೆ. ಯುರಾಸಿಲ್ RNA ಅಲ್ಲಿ ಮಾತ್ರ ಇದೆ. ಯುರಾಸಿಲ್ is present only in RNA and thiamine is only in DNA, only in DNA. This is only in RNA, only in RNA. ಈಗ the bases which are common, ಯಾವ ಕಾಮನ್ ಆಗಿದೆ? ಅಡಿನೈನ್ ಕಾಮನ್ ಆಗಿದೆಯಾ? ಅಡಿನೈನ್, ಸೊ ಅಡಿನೈನ್ is common. ಅಡಿನೈನ್ ನೋಡಿ ಆಪ್ಷನ್ ಎ, ಬಿ, ಸಿ ಮೂರಲ್ಲೂ ಅಡಿನೈನ್ ಕಾಮನ್ ಆಗಿದೆ. ಗುವಾನೈನ್, ಗುವಾನೈನ್ ಇದರಲ್ಲೂ ಕಾಮನ್ ಆಗಿದೆ, ಇದರಲ್ಲೂ ಕಾಮನ್ ಆಗಿದೆ. ಗುವಾನೈನ್ ಆಪ್ಷನ್ ಎ, ಬಿ ಎರಡರಲ್ಲೂ ಕಾಮನ್ ಆಗಿದೆ. ಇನ್ನು ಆಪ್ಷನ್ ಸಿ ಮತ್ತೆ ಡಿ ನ ಈಸಿಯಾಗಿ ರಿಮೂವ್ ಮಾಡ್ಬಿಡ್ಬೋದು. ಇನ್ನ ನೆಕ್ಸ್ಟ್ ಕಾಮನ್ ಆಗಿರೋದು ಯಾವುದು? ಸೈಟೋಸಿನ್. ಸೈಟೋಸಿನ್ ಎಲ್ಲಿದೆ? ಇಲ್ಲಿದೆ. ಬಟ್ ಇಲ್ಲಿ ಗುವಾನೈನ್ ಇಲ್ಲ, ಆಪ್ಷನ್ ಸಿ ನಲ್ಲಿ ಗುವಾನೈನ್ ಇಲ್ಲ. ಹಾಗಾಗಿ ಮೂರು ಕಾಮನ್ ಆಗಿರೋದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ is the right answer. Adenine, guanine, cytosine, which is common in both DNA and RNA. So this is about the MCQ questions of Tumkur district preparatory examination. So next class we are going to solve numerical problem. Thank you for watching.